ಮಹಾಕಾಲ ಬಾಬಾ ಧ್ವನಿ ತರ ಕೇಳಿಸ್ತಲ್ವಾ ಈಗ? ಹೌದು, ನನಗೂ ಹಾಗೆ ಅನ್ನಿಸ್ತು. ಮತ್ತೆ ಯಾಕೆ ಬರ್ತಾರೆ ಅವರು? ಇದೇನಿದು? ಯಾವಾಗಲೂ ನಾನು ಬಂದ ತಕ್ಷಣ ಸಂತೋಷದಿಂದ ನನ್ನ ಆಶೀರ್ವಾದವನ್ನು ಪಡಿತಾ ಇದ್ದೆ. ಇವತ್ತು ಏಕೆ ನಿಮ್ಮ ಮುಖದಲ್ಲಿ ಆತಂಕ? ಅಲ್ಲ ಬಾಬಾ, ತಾವೀಗ ತಾನೇ ಬಂದು ಹೋದ್ರಿ ಅಲ್ವಾ? ಏನು? ನಾನು ಬಂದು ಹೋದ್ನಾ? ಇದೇನು ಬಾಬಾ ಹೇಗೆ ಹೇಳ್ತಾ ಇದ್ದೀರಾ? ತಾವು ಈಗ ತಾನೇ ಬಂದು ಶಿವಲಿಂಗ ಅಪವಿತ್ರವಾಗಿದೆ, ಅದಕ್ಕೆ ವಿಶೇಷವಾದ ಪೂಜೆ ಆಗಬೇಕು, ಇಲ್ಲ ಅಂದರೆ ಮನೆಗೆ ಕಂಟಕ ಅಂತ ಹೇಳಿ ತಾವೇ ಶಿವಲಿಂಗನ ತಮ್ಮ ಜೊತೆ ತಗೊಂಡು ಹೋದ್ರಲ್ವಾ? ಹೌದು, ಶಿವಲಿಂಗ ಎಲ್ಲಿ? ಏನ್ ಹೇಳ್ತಿದ್ದೀರ ತಾಯಿ? ನಾನು ಬರ್ತಿರೋದೇ ಈಗ. ಶಿವಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನನ್ನ ಕೈಯಿಂದನೇ ಆಗ್ಬೇಕು ಅಂತ ನೀವು ತಾನೇ ಹೇಳಿದ್ದು. ಪೂಜೆ ಮಾಡಕ್ ಬಂದನು ಲಿಂಗನ ತಗೊಂಡೋದ ಅಂತ ಹೇಳ್ತಿದ್ದೀರಾ? ನೀವೇನ್ ಮಾತಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿದ್ಯಾ? ಬಾಬಾ, ನೀವು ಬಂದು ಶಿವಲಿಂಗಕ್ಕೆ ಮೃತ್ಯುಂಜಯ ಆಗಾಗಬೇಕು ಅಂತ ನನ್ನ ಹತ್ರ ರುದ್ರನ ಹತ್ರ ಹೇಳಿದ್ರಿ ತಾನೆ. ನಾವು ಮನೆಯವನ್ನೆಲ್ಲ ಒಪ್ಪಿಸಿ ಶಿವಲಿಂಗನ ನಿಮ್ಮ ಕೈ ಕೊಟ್ವಿ. ಈಗ ನೋಡಿದ್ರೆ ಹೀಗೆ ಮಾತಾಡ್ತಿದ್ದೀರಲ್ಲ. ಏನ್ ಹೇಳ್ತಿದ್ಯಾ ವಿಷ್ಣು? ನೀನ್ ಹೇಳ್ತಿರೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೇಳಬೇಕಾಗಿರೋದು ನೀವು. ಮನೆಯವ್ರಿಗೆಲ್ಲ ಏನೇನೋ ಹೇಳಿ ಭಯ ಬೀಳ್ಸಿ ಮನೇಲಿ ಇರ್ಬೇಕಾಗಿರೋ ಶಿವಲಿಂಗನ ಹೊರಗಡೆ ತಗೊಂಡೋದ್ರಲ್ಲ. ಈಗ ನೋಡಿದ್ರೆ ಖಾಲಿ ಕೈಯಲ್ಲಿ ಬಂದಿದ್ದೀರಾ. ಹೇಳಿ, ಶಿವಲಿಂಗ ಎಲ್ಲಿ? ಏನ್ ಮಾಡಿದ್ರಿ? ಏ ಹುಡುಗಿ, ಯಾರೆದುರು ನಿಂತು ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೇ? ಬಾಬಾ, ಅವಳನ್ನ ಯಾಕೆ ಬೈತೀರಾ? ಅವಳು ಕೇಳೋದ್ರಲ್ಲಿ ತಪ್ಪೇನಿದೆ? ಹೌದು ಬಾಬಾ, ಯಾಕೋ ನಿಮ್ಮ ವರ್ತನೆ ಮೇಲೆ ಅನುಮಾನ ಬರ್ತಾ ಇದೆ. ರುದ್ರ, ಹೌದು ಬಾಬಾ, ನನಗೂ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ಜೈ ಮಹಾಕಾಲ! ಅವಮಾನ, ಅಪನಂಬಿಕೆ. ಈ ಭೈರವನ ಮಾತಿನ ಮೇಲೆ ಅಪನಂಬಿಕೆ. ನಾನು ಆರಾಧಿಸುವ ಆ ಕಾಲ ಭೈರವನ ಮೇಲೆ ಆಣೆ, ನಾನು ಬರ್ತಿರೋದು ಈಗ. ಅತ್ತೆ. ಬಾ ಅಮೃತ, ಏನಾದರೂ ಬೇಕಿತ್ತಾ? ಹ್ಞೂ ಅತ್ತೆ. ಏನಮ್ಮ? ಏನಾಯ್ತು? ಯಾಕೋ ಗೊಂದಲದಲ್ಲಿರೋ ಹಾಗಿದೆಯಲ್ಲ? ಅದು ಅತ್ತೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಹೇಳು. ನಿಜ ಹೇಳಬೇಕು? ಮೊದಲು ವಿಷಯ ಏನು ಅಂತ ಹೇಳು ಅಮೃತ. ಅದು ಅತ್ತೆ, ನನ್ನ ಮನಸ್ಸಲ್ಲಿ ಒಂದು ಅನುಮಾನ ಕಾಡ್ತಾ ಇದೆ. ಅದನ್ನು ಬಗೆಹರಿಸ್ತೀರಾ? ನಿಂದೊಳ್ಳೆ ಕತೆ ಆಯ್ತಲ್ಲೇ. ಮೊದಲು ಅದೇನು ವಿಷಯ ಅಂತ ಹೇಳು. ಅದು ಅಜ್ಜಿ ಇದೇ ಮನೆಯವರ ಅತ್ತೆ. ಅಮೃತ, ಇದೆಂಥ ಪ್ರಶ್ನೆ? ಅಜ್ಜಿ ಇದೇ ಮನೆಯವರ ಅಂದ್ರೆ ಏನರ್ಥ? ಇದೇ ನನ್ನ ಮನಸ್ಸಲ್ಲಿ ಕಾಡ್ತಾ ಇರೋ ಅನುಮಾನ. ಅಜ್ಜಿ ಇದೇ ಮನೆಯವರ? ಹೌದು, ಅತ್ತೆಮ್ಮ ಇದೇ ಮನೆಯವರು. ಇಲ್ಲ, ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ. ನನಗೆ ನಿಮ್ಮ ಮಾತಿನ ಬಗ್ಗೆ ನಂಬಿಕೆ ಬರ್ತಾ ಇಲ್ಲ. ಅಯ್ಯೋ ಶಿವ್ನೆ,
ಇದೆಂಥ ವಿಚಿತ್ರ ಅನುಮಾನ ನಿಂದು. ನಿನ್ಗ್ಯಾಕೆ ಈ ಅನುಮಾನ ನಿನ್ ತಲೆಗೆ ಬಂತು? ಅತ್ತೆ ಈ ಮನೆಯವರೇ ಅಮೃತ. ಇಲ್ಲ ಅತ್ತೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ. ನಿನ್ ಹತ್ರ ಸುಳ್ಳು ಹೇಳಿ ನನಗೇನು ಆಗ್ಬೇಕಾಗಿಲ್ಲ ಅಮೃತ. ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಹೌದಾ? ಹಾಗಾದರೆ ನನ್ನ ಮೇಲೆ ಆಣೆ ಮಾಡಿ ಹೇಳಿ, ಅಜ್ಜಿ ಇದೆ ಮನೆಯವರು ಅಂತ. ಇಲ್ಲ, ನಾನು ಮಾಡಲ್ಲ. ಯಾಕೆ? ಆಣೆ ಮಾಡೋದಕ್ಕೆ ಭಯನಾ? ಅಜ್ಜಿ ಇದೇ ಮನೆಯವರು ಅಂತ ಹೇಳಿದ್ಮೇಲೆ ಆಣೆ ಮಾಡೋದಕ್ಕೆ ಯಾಕೆ ಭಯ? ಹೇಳಿ ಅತ್ತೆ, ಆಣೆ ಮಾಡೋದಕ್ಕೆ ಭಯನಾ? ಏನಾದರೂ ಮಾತಾಡಿ. ಇದೇನು ಹುಚ್ಚಾಟ ಅಮೃತ? ಏನಾಗಿದೆ ಇವತ್ತು ನಿಂಗೆ? ಹುಚ್ಚಾಟ ಅಲ್ಲ ಅತ್ತೆ, ಸತ್ಯದ ಹುಡುಕಾಟ. ನಿಜ ಹೇಳಿ, ನನ್ನ ಮೇಲೆ ಆಣೆ ಮಾಡಿ ಹೇಳಿ, ಅಜ್ಜಿ ಇದೇ ಮನೆಯವರು ಅಂತ. ನೋಡು, ಬೇಡದೇ ಇರೋ ವಿಚಾರನೆಲ್ಲ ತಲೆಗೆ ಹಾಕೊಂಡು ಆಣೆ ಪ್ರಮಾಣ ಅಂತ ನನ್ನ ತಲೆ ತಿನ್ಬೇಡ ನೀನು. ಮಾಡೋದು ತುಂಬ ಕೆಲಸ ಇದೆ ನನಗೆ, ಇದಕ್ಕೆಲ್ಲ ಟೈಮ್ ಇಲ್ಲ. ಬರ್ತೀನಿ. ಅತ್ತೆ, ನಿಮ್ಮ ನಡವಳಿಕೆ ನೋಡ್ತಾ ಇದ್ರೆ ಅಜ್ಜಿ ಮೇಲಿರೋ ಅನುಮಾನ ಇನ್ನೂ ಬಲವಾಗ್ತಿದೆ. ಇರಲಿ, ಸತ್ಯ ಏನು ಅಂತ ತಿಳ್ಕೊತೀನಿ. ದಮಯಂತಿ, ನಿಂತ್ಕೋ ದಮಯಂತಿ. ಎಂದಿಗೆ ನಿನ್ನ ಸಾವು? ಏನಿದು ಹುಚ್ಚುತನದ ಮಾತು? ನನಗೆ ಇದಕ್ಕೆಲ್ಲ ಸಮಯವಿಲ್ಲ, ನಾನು ಹೊರಡ್ತೀನಿ. ನಿಲ್ಲು ದಮಯಂತಿ, ನೀ ದೊಡ್ಡ ತಪ್ಪು ಮಾಡ್ತಾ ಇದ್ದೀಯ. ಈ ಹುಚ್ಚಾಟಗಳನ್ನೆಲ್ಲ ಇಲ್ಲಿಗೆ ನಿಲ್ಲಿಸು. ಕಳೆದು ಹೋದ ಶಿವಲಿಂಗವನ್ನು ತಂದು ಮತ್ತೆ ಆ ಮನೆಯಲ್ಲಿ ಪ್ರತಿಷ್ಠಾಪಿಸು. ನೀವು ಯಾವ ಶಿವಲಿಂಗದ ಬಗ್ಗೆ ಮಾತಾಡ್ತಿದ್ದೀರಂತ ನನಗೆ ಗೊತ್ತಿಲ್ಲ. ನಾಟಕ ಸಾಕು ಮಾಡು ದಮಯಂತಿ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀಯಾ? ನಾನು ದಮಯಂತಿ ಅಲ್ಲ, ತ್ರಿವೇಣಿ. ಒಂದು ಸುಳ್ಳನ್ನು ಪದೇ ಪದೇ ಹೇಳಿ ಸತ್ಯ ಮಾಡಕ್ಕೆ ನೋಡ್ತಿದ್ದೀಯಾ? ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನನ್ನ ದಾರಿಗೆ ಅಡ್ಡ ಬರಬೇಡಿ. ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ನಿಮಗೆ ಸಾಯೋ ಆಸೆ ತುಂಬಾ ಇದೆ ಅನಿಸುತ್ತೆ, ಅದಕ್ಕೆ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ದೀರಾ? ನನ್ನ ಕೆಲಸಗಳಿಗೆ ಅಡ್ಡಿ ಮಾಡಿದ್ರೆ ಪರಿಣಾಮ ನೆಟ್ಗಿರಲ್ಲ. ಜಾಗೃತೆ, ಸುಮ್ಮನೆ ಹೊರಟೋಗಿ. ಅದು ಅಜ್ಜಿ, ಮತ್ತೆ ಏನು ಅದು 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 ಅಂತ ಅದೇನು ಸರಿಯಾಗಿ ಹೇಳು. ಏನಿಲ್ಲ ಅಜ್ಜಿ, ಅದು ಅಜ್ಜಿ, ನೀವು ಈ ಮನೆಯವರಾ ಅಥವಾ ಹೊರಗಿನವರಾ? ಏನಂದೆ? ಇನ್ನೊಂದ್ಸಲ ಹೇಳು. ನೀನು ಇದೇ ಮನೆಯವಳ ಅಥವಾ? ಹೇಮಾ, ಏನಾಯ್ತತ್ತೆಮ್ಮ? ಯಾಕೆ ಕೂತ್ಕೊಂಡ್ರಿ? ಏನಿದಲ್ಲ, ಏನ್ ಹೇಳ್ಕೊಟ್ಟಿದ್ಯಾ ನಿನ್ ಮಗನಿಗೆ? ನೀನು ಇದೇ ಮನೆಯವಳ ಬೇರೋಳ ಅಂತ ಕೇಳ್ತಾ ಇದ್ದಾನೆ ನಿನ್ ಮಗ.